106ನೇ ಶ್ಲೋಕ, ಅದರ 2ನೇ ಭಾಗ. ಶ್ಲೋಕವಂತರು ಹೇಳ್ತಾ ಇದ್ದೀನಿ. ಸತಾಹಂ ಪ್ರಸಂಗಾತ್ಮವೀರ್ಯ ಸಂಪದೋ ಭವಂತಿ ಹೃತ್ಕರ್ಣರಸಾಯನ ಕಥಾ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಇದು ತೃತೀಯ ಸ್ಕಂದದ 26ನೇ ಅಧ್ಯಾಯದ 35ನೇ ಶ್ಲೋಕ. ಅದರ ಹಿಂದೆ ಬರ್ತಕ್ಕಂತಹ ಒಂದು 3-6 ಅಂದ್ರೆ ಸುಮಾರು 20ನೇ ಶ್ಲೋಕದಿಂದ 19-20ನೇ ಶ್ಲೋಕದಿಂದ ಸಂಗ್ರಹ ಮಾಡಿ ಇಲ್ಲಿ ಸಜ್ಜನರ ಒಂದು ಲಕ್ಷಣವನ್ನ ಆರಣ್ಯಕಾಚಾರ್ಯರು ಸಂಗ್ರಹ ಮಾಡಿ ಹೇಳ್ತಾ ಇದ್ದಾರೆ. ಇದು ಕೂಡ ಭಾಗವತದ್ದೇ ಶ್ಲೋಕ, ಬೇರೆ ಅಲ್ಲ. ಪ್ರಸಂಗಂ ಅಜರಂ ಪಾಶಂ ಆತ್ಮನ ಕವಯೋ ವಿದುಃ ತಯೇವ ಸಾಧುಷು ಕೃತಃ ಮೋಕ್ಷದ್ವಾರಂ ಅಪಾವೃತಂ. ನೋಡಿ, ಆತ್ಮನಃ ಪಾಶಂ ಅಜರಂ ಪ್ರಸಂಗಂ ಅಂದ್ರೆ ನೋಡಿ, ನಾವು ಈ ಸಾಮಾನ್ಯರಲ್ಲಿ ಮಾಡತಕ್ಕಂತಹ ಒಂದು ಪ್ರಕೃಷ್ಟವಾದ ಸಂಘ ಅದೇನಾಗತ್ತದೋ ಅಜರಂ ಪಾಶಂ, ಆತ್ಮನಃ ಅಜರಂ ಪಾಶಂ, ನಮಗೆ ಉಂಟಾಗುವಂತ ಅಜರ ಪಾಶ. ಅಜರ ಪಾಶ ಅಂದ್ರೆ ಜರ ಇಲ್ಲದ, ಜರ ಅಂದ್ರೆ ಮುಪ್ಪು, ಮುಪ್ಪಿಲ್ಲದ ಪಾಶ. ಮುಪ್ಪು ಬಂದ್ಮೇಲೆ ಸಾವು ಬರುವಂಥದ್ದು ಅಲ್ವಾ, ಮರಣ. ಮುಪ್ಪೇ ಇಲ್ಲ ಅಂದ್ಮೇಲೆ ಮರಣ ಇಲ್ವೇ ಇಲ್ಲ ಅಂತ ಅರ್ಥ. ಅಂದ್ರೆ ನಾಶ ಇಲ್ಲ, ನಾಶ ಇಲ್ಲದ ಪಾಶ. ಅಂದ್ರೆ ನಾವು ಸಜ್ಜನರನ್ನ ಬಿಟ್ಟು ಬೇರೆಯವರ ಜೊತೆಗೆ ಮಾಡುವಂತ ಒಂದು ಸಂಘ ಏನಿದೆ ಅದು ಮುಪ್ಪಿಲ್ಲದ ಪಾಶ. ಅಂದ್ರೆ ಎಂದಿಗೂ ಬಿಡುಗಡೆ ಇಲ್ಲೇವಿಲ್ಲ, ನಿರಂತರವಾಗಿ ಪಾಶದ ಬಂಧನದಲ್ಲಿ ನಾವು ಇದ್ದೇ ಇರ್ತೇವೆ ಅಂತ ಇದರ ಅಭಿಪ್ರಾಯ. ಪ್ರಸಂಗಂ ಅಜರಂ ಪಾಶಂ ಆತ್ಮನಃ ಕವಯೋ ವಿದುಃ. ಇದನ್ನ ಜ್ಞಾನಿಗಳು ತಿಳ್ಕೊಂಡಿದ್ದಾರೆ. ಪ್ರಸಂಗಂ ಇತರ ವ್ಯಕ್ತಿಗಳಲ್ಲಿ, ಭಗವದ್ ಭಕ್ತರಲ್ಲದಂತಹ ಸಾಮಾನ್ಯ ವ್ಯಕ್ತಿಗಳಲ್ಲಿ ಮಾಡತಕ್ಕಂತಹ ಸಂಘವು ಅದು ಅಜರಂ ಪಾಶಂ ಎಂಬುದಾಗಿ ಕವಯ ಅಂದ್ರೆ ಜ್ಞಾನಿಗಳು ತಿಳಿದಿದ್ದಾರೆ. ಸಯೇವ ಸಾಧುಷು ಕೃತಃ, ಅದೇ ಒಂದು ಪ್ರಸಂಗವನ್ನು ನೀವು ಸಾಧುಗಳಲ್ಲಿ ಸಜ್ಜನರಲ್ಲಿ ಮಾಡಿದ್ರಿ ಅಂತಾದ್ರೆ ಅಪಾವೃತಂ ಮೋಕ್ಷದ್ವಾರಂ. ಅಪಾವೃತ ಅಂದ್ರೆ ತೆರೆದಿಟ್ಟ, ಸ್ವರ್ಗದ್ವಾರಂ ಅಪಾವೃತಂ ಗೀತೆಯಲ್ಲಿ ಬರುತ್ತಲ್ವಾ, ತೆರೆದಿಟ್ಟ ಸ್ವರ್ಗದ ಬಾಗಿಲು ಅಂತ. ಅಪಾವೃತಂ ಮೋಕ್ಷದ್ವಾರಂ ಅಂದ್ರೆ ಸಜ್ಜನರಲ್ಲಿ ಸಾಧುಷು ಕೃತಃ ಚೇತ್, ಪ್ರಕೃಷ್ಟವಾದ ಸಂಘವನ್ನ ಸಜ್ಜನರಲ್ಲಿ ಮಾಡಿದ್ವಿ ಅಂತಾದ್ರೆ ಅದು ಮೋಕ್ಷದ ಬಾಗಿಲು. ಅದೇ ಪ್ರಕೃಷ್ಟವಾದ ಸಂಘವನ್ನ ಭಗವದ್ಭಕ್ತರಲ್ಲದವರಲ್ಲಿ ಮಾಡಿದ್ವಿ ಅಂತಾದ್ರೆ ಅದು ನಮಗೆ ಪಾಶವಾಗಿ ನಿರಂತರವಾಗಿ ಸುತ್ತಕೊಳ್ತಾ ಹೋಗುತ್ತೆ. ಹಾಗಾಗಿ ನಾವು ಸಜ್ಜನರಲ್ಲಿ ಸಂಘ ಮಾಡಬೇಕು, ಬೇರೆಯವರಲ್ಲಿ ಪ್ರಕೃಷ್ಟವಾದ ಸಂಘ ಬೇಕು. ಒಂದು ಬಾಂಧವ್ಯ, ಏನೋ ಕಷ್ಟಕ್ಕೆ ಸ್ಪಂದಿಸುವಂಥದ್ದು, ಸಹಾಯ ಮಾಡುವಂಥದ್ದು, ಅವರ ನಲಿವುಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಇದೆಲ್ಲ ಒಂದು ಸಂಘ. ಪ್ರಕೃಷ್ಟವಾದ ಸಂಘ ಇರಬಾರದು ಯಾರ ಜೊತೆಗೂ ಅಂತ ಅರ್ಥ. ವಿಪರೀತ ಓವರ್ ಅಟ್ಯಾಚ್ಮೆಂಟ್ ಇರಬಾರದು ಅನ್ನೋದು ಅಭಿಪ್ರಾಯ. ಹಾಗಾದ್ರೆ ಸಜ್ಜನರ ಸಂಘ ಎಂಬುದು ಮೋಕ್ಷದ ಬಾಗಿಲು, ಇತರರ ಸಂಘ ಎಂಬುವಂಥದ್ದು ಸಂಸಾರ ಬಂಧನದಲ್ಲಿ ಕಟ್ಟಿ ಹಾಕುವಂತ ಹಗ್ಗ ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ಸಜ್ಜನರು ಅಂದ್ರೆ ಯಾರು? ಇದೆಲ್ಲ ಆ 3ನೇ ಸ್ಕಂದದ್ದೇ ಶ್ಲೋಕ, ಸುಮಾರು 20, 21, 22, 23, 24 ಅಲ್ಲಿ ಬರ್ತಕ್ಕಂಥ ಶ್ಲೋಕಗಳು. ತಿತಿಕ್ಷವಃ ಕಾರುಣಿಕಾಃ ಸುಹೃದಃ ಸರ್ವದೇಹಿನಾಂ ಅಜಾತ ಶತ್ರವಶಾಂತಾಃ ಸಾಧವಃ ಸಾಧುಭೂಷಣಃ. ಯಾರು ಸಜ್ಜನರು ಅಂದ್ರೆ ತಿತಿಕ್ಷವಃ. ತಿತಿಕ್ಷಾ ಎಂತಕ್ಕಂಥ ಒಂದು ಗುಣ. ತಿತಿಕ್ಷಾ ಅಂದ್ರೆ ಸಹಿಸಿಕೊಳ್ಳುವ ಸ್ವಭಾವ. ನನಗಿಂತ ಉತ್ತಮ ವ್ಯಕ್ತಿಗಳು ನನ್ನ ವಿಚಾರದಲ್ಲಿ ಏನಾದರೂ ತಪ್ಪು ಮಾಡಿದ್ರೆ, ಅಪರಾಧಗಳನ್ನ ಮಾಡಿದ್ರೆ ಅದನ್ನ ಸಹಿಸಿಕೊಳ್ಳುವಂಥದ್ದು. ಯಾರೋ ದೊಡ್ಡವರು ಆಕಸ್ಮಿಕವಾಗಿ ನನಗೇನೋ ಹೊಡೆಯೋದು ಅಥವಾ ನನ್ನ ಬಗ್ಗೆ ಏನೋ ಕೆಟ್ಟದಾಗ ಮಾತಾಡೋದು ಏನೋ ಮಾಡಿದ್ರು, ಆಕಸ್ಮಿಕ ಅಪರಾಧ ಮಾಡಿದ್ರು. ಯಾಕಂದ್ರೆ ಅಪರಾಧವನ್ನು ಅನ್ನೋದು ಯಾರಿಂದ ಬೇಕಾದ್ರೂ ಆಗ್ಬಹುದು. ಎಲ್ಲರೂ ಕೂಡ ಸತ್ವಗುಣ, ರಜೋಗುಣ, ತಮೋಗುಣ ಯುಕ್ತರು ನಾವೆಲ್ಲರೂ ಕೂಡ. ಹಾಗಾಗಿ ಎಷ್ಟೇ ದೊಡ್ಡವರಾಗಿದ್ರು ಆಕಸ್ಮಿಕವಾಗಿ ಏನೋ ಒಂದು ತಪ್ಪು ಮಾಡಿದ್ರು, ಆ ತಪ್ಪು ನನ್ನ ಬಗ್ಗೆನೇ ತಪ್ಪು, ನನ್ನ ವಿಷಯದಲ್ಲೇ ತಪ್ಪು ಮಾಡಿದ್ರೆ ಆದರೂ ಕೂಡ ಅದನ್ನ ಸಹಿಸಿಕೊಳ್ಬೇಕು. ಅವರ ವಿರುದ್ಧವಾಗಿ ನಾವು ಮಾತನಾಡುವಂಥದ್ದು, ಅವರಿಗೆ ತಿರುಗಿ ನಾವು ಅಪಮಾನ ಮಾಡುವಂಥದ್ದು, ಅವರ ವಿರುದ್ಧವಾಗಿ ಗಲಾಟೆಗೆ ಹೋಗುವಂಥದ್ದೆಲ್ಲ ಮಾಡಬಾರ್ದು. ಈ ಸ್ವಭಾವ ಯಾರಲ್ಲಿದೆಯೋ ಅವರು ಸಜ್ಜನರು. ತಿತಿಕ್ಷವಃ ಸಹಿಸಿಕೊಳ್ಳುವಂತಹ ಸಹಿಷ್ಣುತೆ ಎಂಬುದು ಯಾರಲ್ಲಿದೆಯೋ ಅವರು ತಿತಿಕ್ಷವಃ. ನಮ್ಮ ಸ್ವಾಮಿಗಳು ಯಾವಾಗಲೂ ಹೇಳ್ತಾ ಇದ್ರು ವಿಶ್ವೇಶತೀರ್ಥರು, ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ. ಸ್ವಧರ್ಮದಲ್ಲಿ ಅವರಿಗೆ ಯಾವತ್ತೂ ನಿಷ್ಠೆ, ಅವರ ಧರ್ಮಾಚರಣೆಗಳನ್ನು ಎಂದಿಗೂ ಬಿಟ್ಟವರಲ್ಲ. ಪರಧರ್ಮ ಸಹಿಷ್ಣುತೆ. ವಸ್ತುತಃ ಪರಧರ್ಮ ಸತ್ಯಕ್ಕೆ ವಿರುದ್ಧವಾಗಿ ಎಷ್ಟೋ ಆಕ್ರಮಣಗಳನ್ನು ಮಾಡಿದೆ, ಸತ್ಯದ ವಿರುದ್ಧವಾಗಿ ಮಾತನಾಡಿದೆ. ಆದರೂ ಕೂಡ ಆ ತತ್ವಗಳನ್ನ ಮಾತನಾಡಿ ಬಗೆಹರಿಸಿಕೊಳ್ಬೇಕು ಹೊರತು ಆ ವ್ಯಕ್ತಿಗತವಾಗಿ ದ್ವೇಷ ಮಾಡಬಾರದು ಅನ್ನೋ ಒಂದು ಉದ್ದೇಶ ಅವರದಿದ್ದದ್ದು. ಹಾಗೆ ತಿತಿಕ್ಷವಃ ಸಹಿಸಿಕೊಳ್ಳುವ ಒಂದು ಸ್ವಭಾವ.
ಕಾರುಣಿಕಾಹ, ಕಾರುಣ್ಯ ಇರಬೇಕು. ನಾನು ಅವ್ರಿಗೆ ಯಾಕೆ ಉಪಕಾರ ಮಾಡಬೇಕು, ಅವರಿಂದ ನನಗೇನು ಲಾಭ, ಈ ತರ ವಿಚಾರ ಮಾಡುವಂಥದ್ದಲ್ಲ. ಅವರಿಗೆ ನನ್ನಿಂದ ಸಹಕಾರ ಬೇಕು, ನಾನು ಸಹಕಾರ ಮಾಡೋದ್ರಿಂದಾಗಿ ಅವ್ರಿಗೆ ಒಳ್ಳೇದಾಗತ್ತೆ ಅಂದ್ರೆ ಕರುಣೆಯಿಂದಾಗಿ, ಅಥವಾ ಅವರ ನನ್ನ ಸಂಬಂಧಿಕರಾಗಬೇಕಾ, ನನ್ಗೆ ದುಡ್ಡು ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ, ಇದು ಯಾವುದು ಲೆಕ್ಕಾಚಾರಗಳಲ್ಲ. ನಾವು ನೇರವಾಗಿ ಏನ್ ಮಾಡಬೇಕು, ಅವರಿಗೆ ಸಹಕಾರವನ್ನ ಮಾಡಬೇಕಾದ ನಮ್ಮ ಕರ್ತವ್ಯ. ಫಲಾಪೇಕ್ಷೆ ಇಟ್ಕೊಳ್ಬಾರ್ದು, ಕರುಣೆಯಿಂದಾಗಿ ಸಹಾಯವನ್ನ ಮಾಡಬೇಕು. ಕಾರುಣಿಕಾಹ ಸುಹೃದ ಶೋಭನಂ ಮೃತೋ ಯೇಷಾಂತೆ ಸುಹೃದ ಹೃದೋ ಹೃದಯ, ಒಳ್ಳೆ ಅಂತಃಕರಣ ಇರಬೇಕು, ಒಳ್ಳೆ ಮನಸ್ಸಿರಬೇಕು. ಸುಹೃದ ಸೌಹಾರ್ದ ಗುಣ, ಒಳ್ಳೆ ಅಂತಃಕರಣ ಇರಬೇಕು. ಅದು ಯಾರಲ್ಲಿ? ಸರ್ವದೇಹಿನಾಂ ಸುಹೃದ, ಯಾರು ದೇಹಿಗಳು, ದೇಹ ಅಸ್ಯ ಅಸ್ತಿ ಇತಿ ದೇಹಿ, ತೇಷಾಂ ದೇಹಿನಾಂ, ಅದು ದೇಹ ಯೇಷಾಂ ಸಂತೆ ದೇಹಿ, ತೇಷಾಂ ದೇಹಿನಾಂ, ದೇಹ ಇದ್ದವರು ಅಂದ್ರೆ ಯಾರು? 84 ಲಕ್ಷ ಜೀವಿಗಳಿಗೂ ಒಂದೊಂದು ದೇಹ ಇದೆ. ಹುಲ್ಲಿನ ಒಳಗೆ ಇರತಕ್ಕಂಥ ಆತ್ಮನಿಗೆ ಹುಲ್ಲೇ ದೇಹ, ಬ್ರಹ್ಮದೇವರ ಒಳಗಡೆ ಇರತಕ್ಕಂಥ ಆತ್ಮನಿಗೆ ಚತುರ್ಮುಖವಾದ ಒಂದು ವಿಗ್ರಹವೇ ದೇಹ ಅಲ್ವಾ? ಹಸುವಿನ ಒಳಗಡೆ ಇರತಕ್ಕಂಥ ಆತ್ಮನಿಗೆ ಹಸುವಿನ ದೇಹವೇ ದೇಹ, ಮರದ ಒಳಗಡೆ ಇರತಕ್ಕಂಥ ಆತ್ಮನಿಗೆ ಮರವೇ ದೇಹ. ಎಲ್ಲರ ಬಗ್ಗೆಯೂ, ಎಲ್ಲಾ ಜೀವಿಗಳ ಬಗ್ಗೆಯೂ ಏನಿರಬೇಕು? ಒಂದು ಸುಹೃತ್, ಒಂದು ಅಂತಃಕರಣ ಇರಬೇಕು. ಇವಾಗ ಮರ ಒಣಗ್ತಾ ಇದೆ, ನೀರಿಲ್ಲದೆ ಒಣಗ್ತಾ ಇದೆ, ಅಯ್ಯೋ ಅದಕ್ಕೆ ತಾನೇ ಯಾಕೆ ನೀರು ಹಾಕ್ಬೇಕು, ಅವ್ನು ನನ್ನ ಮರ ಅಲ್ಲ, ಒಂದು ಮರ ಅಲ್ಲ, ಮರ ಒಣಗ್ತಾ ಇದೆ, ನೀರು ಹಾಕ್ಬೋದು. ಬೇಸಿಗೆ ಕಾಲ ಬಂತು, ಪ್ರಾಣಿ ಪಕ್ಷಿಗಳು ನೀರಿಲ್ಲದೆ ಒದ್ದಾಡ್ತವೆ, ಮನೆ ಹೊರಗಡೆ ಒಂಚೂರು ನೀರು ಹಾಕ್ಬೋದು, ಬಂದು ಕುಡ್ಕೊಂಡು ಹೋಗ್ತವೆ. ಅವುಗಳಿಗೆ ಅಯ್ಯೋ ಪ್ರಾಣಿ ಅಲ್ವಾ, ಸತ್ರ ಸಾಯಿಲಿ ಅಂತ ಬಿಟ್ರೆ ಆಗಿರಬಾರ್ದು. ನಮ್ಮಲ್ಲಿ ಬೇಕಾದಷ್ಟು ನೀರಿನ ವ್ಯವಸ್ಥೆ ಇದೆಯಲ್ಲ, ಅದಕ್ಕೊಂದು ಅರ್ಧ ಕೊಡಪಾನ ನೀರು ಹಾಕೋದ್ರಿಂದ ನಮಗಂತೂ ನೀರಿನ ಕೊರತೆ ಬರೋದಿಲ್ಲಲ್ವ, ಹಾಗಾಗಿ ಅದಕ್ಕೊಂದಷ್ಟು ನೀರು ಕೊಡೋಣ. ಹೀಗೆ ಚಿಕ್ಕ ವಿಷಯದಲ್ಲಿ ಒಂದು ಒಳ್ಳೆಯ ಅಂತಃಕರಣವನ್ನ ಬೆಳೆಸಿಕೊಳ್ಳತಕ್ಕಂಥದ್ದು. ಸರ್ವದೇಹಿನಾಂ ವಿಷಯ ಸುಹೃದ, ಎಲ್ಲರ ಬಗ್ಗೆಯೂ ಒಂದು ಉತ್ತಮವಾದ ಅಂತಃಕರಣ ಇರಬೇಕು. ಯಾಕಂದ್ರೆ ಉಪಕಾರ ಮಾಡಬೇಕು ಅಂತ ಆದ್ರೆ ಆ ಉಪಕಾರ ಮಾಡುವ ಸ್ವಭಾವ ಸುಮ್ಮನೆ ಬರುವಂತದ್ದಲ್ಲ. ಒಂದು ಉತ್ತಮವಾದ ಅಂತಃಕರಣ ಇದ್ರೆ ಮಾತ್ರ ನಾವು ಉಪಕಾರವನ್ನ ಮಾಡ್ಲಿಕ್ಕೆ ಆಗತ್ತೆ. ಹಾಗಾಗಿ ಸರ್ವದೇಹಿನಾಂ ವಿಷಯ ಸುಹೃದ, ಒಳ್ಳೆ ಅಂತಃಕರಣವನ್ನು ಬೆಳೆಸ್ಕೊಡ್ಬೇಕು. ಮತ್ತು ಅಜಾತ ಶತ್ರುವ, ಶತ್ರುಗಳು ಇರಬಾರದು ಅಂತ ಅರ್ಥ. ಅಂದ್ರೆ ಯಾರಲ್ಲೂ ಶತ್ರುತ್ವವನ್ನ ಬೆಳೆಸಿಕೊಳ್ಬಾರದು, ಯಾರನ್ನು ಶತ್ರು ಎಂಬ ಭಾವನೆಯಿಂದ ಕಾಣಬಾರದು. ಶಾಂತಾಹ, ಶಾಂತ ಶಬ್ದಕ್ಕೆ ಭಗವಂತನ ಭಕ್ತರು ಅಂತ ಅರ್ಥ. ಶಮವನ್ ಮನ್ನಿಷ್ಠತಾ ಬುದ್ಧೇ ದಮ ಇಂದ್ರಿಯ ನಿಗ್ರಹ ಅಂತ ಭಗವಂತ ಭಾಗವತದಲ್ಲಿ ಹೇಳ್ತಾನೆ. ಶಮ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಮನ್ನಿಷ್ಠತಾ ಬುದ್ಧೇ, ಭಗವಂತನಲ್ಲಿ ಏನು ಬುದ್ಧಿಯನ್ನ ಕೇಂದ್ರೀಕರಿಸ್ತೀವಿ ಅದನ್ನೇ ಶಮ ಅಂತ ಕರೆಯೋದು. ಭಗವದ್ ಭಕ್ತರಾಗಿರ್ಬೇಕು. ಇವರೇ ಸಾಧುಭೂಷಣ ಸಾಧವ, ಅಂದ್ರೆ ಸಾಧುವಿಗೆ ಸಾಧು ಅಂದ್ರೆ ಸತ್ಕರ್ಮ, ಸತ್ಕರ್ಮವನ್ನೇ ತಮಗೆ ಭೂಷಣ. ನಮಗೆ ಅಲಂಕಾರ ಅಂದ್ರೆ ಯಾವುದು? ಯಾವುದೇನೋ ಅಲಂಕಾರಿಕ ಸಾಮಗ್ರಿಗಳಿಂದ ಅಲಂಕಾರ ಅಲ್ಲ. ಮತ್ತೇನು ನಮಗೆ ಅಲಂಕಾರ ಅಂತ ಹೇಳಿದ್ರೆ, ನಮಗೆ ಅಲಂಕಾರಪ್ರಾಯವಾಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಇವೆಲ್ಲವುಗಳು ಸತ್ಕರ್ಮವನ್ನ ಸಾಧು ಅಂದ್ರೆ ಸತ್ಕರ್ಮ, ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ಚ ತಥ. ಕೃಷ್ಣಗೀತೆ ಹೇಳ್ತಾನಲ್ಲ, ಸಾಧು ಅನ್ನೋದು ನಾವು ಸತ್ಕರ್ಮ, ಒಳ್ಳೆಯ ಕೆಲಸ ಎಂಬ ಅಭಿಪ್ರಾಯದಲ್ಲಿ ಸತ್ಶಬ್ದವನ್ನು ಬಳಸ್ತೀವಿ. ಹಾಗಾಗಿ ಸಾಧು ಉತ್ತಮ ಕರ್ಮಗಳೇ ನನಗೆ ಭೂಷಣ ಎಂಬ ಭಾವನೆಯನ್ನ ಯಾರು ಹೊತ್ತಿರ್ತಾರೋ ಅವರು ಸಾಧವ. ಅಲ್ಲಿಗೆ ಸಾಧುಗಳು ಅಂದ್ರೆ ಯಾರು? ತಿಕ್ಷವಃ ಕಾರುಣಿಕಃ ಸುಹೃತಃ ಸರ್ವದೇಹಿನಾಂ ಸುಹೃತಃ ಅಜಾತಶತ್ರವಃ ಶಾಂತಾಃ ಸಾಧುಭೂಷಣಾಃ ಸಾಧವಃ. ಸಾಧುತ್ವವೇ ನಮಗೆ ಭೂಷಣ, ಸತ್ಕರ್ಮದಲ್ಲಿ ರಥವಾಗುವಿಕೆ ನಮಗೆ ಭೂಷಣ ಅಂತ ಯಾರು ತಿಳ್ಕೊಂಡಿರ್ತಾರೋ ಅವರು ಸಾಧುಗಳು. ಮಯಿ ಅನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢ ಮತ್ಕೃತೆ ತ್ಯಕ್ತ ಕರ್ಮಾಣಃ ತ್ಯಕ್ತ ಸ್ವಜನ ಬಾಂಧವಾಃ. ಅನನ್ಯ ಭಾವೇನ ಮಯಿ ಯೇ ದೃಢಾಂ ಭಕ್ತಿಂ ಕುರ್ವಂತಿ, ಅನನ್ಯ ಭಾವೇನ, ಅನನ್ಯ ಭಾವದಿಂದ ಭಕ್ತಿ ಮಾಡಬೇಕು ಅಂತ ಹೇಳಿದ್ರೆ ಬೇರೆ ಯಾರಲ್ಲೂ ಭಕ್ತಿ ಮಾಡಬಾರದು ಅಂತಲ್ಲ. ಮತ್ತೆ ಭಗವಂತನೇ ಸರ್ವೋತ್ತಮನಾದವನು ಮತ್ತೊಬ್ಬನಿಲ್ಲ. ಹಾಗಾಗಿ ದೇವರು ಸುಪ್ರೀಂ ಎಂಬತಕ್ಕಂಥ ಭಾವನೆಯಿಂದ ಭಕ್ತಿ ದೇವರಲ್ಲಿ ಮಾತ್ರ. ಈ ಭಾವನೆಯಿಂದ ಬೇರೆ ಯಾರಲ್ಲೂ ಭಕ್ತಿ ಮಾಡಬಾರದು. ಬೇರೆ ಯಾರಲ್ಲೂ ಭಕ್ತಿ ಮಾಡಬಾರದು ಅಲ್ಲ, ಬೇರೆ ಯಾರಲ್ಲಿ ಭಕ್ತಿ ಮಾಡಿದ್ರೂ ಕೂಡ ಅವರೆಲ್ಲರೂ ಭಗವಂತನ ಭಕ್ತರೇ. ನಾವು ಗಣಪತಿ ಪೂಜೆ, ರುದ್ರದೇವರ ಪೂಜೆ, ನವಗ್ರಹ ದೇವತೆಗಳ ಪೂಜೆ ಏನೇ ಮಾಡಲಿ, ಯಾರಲ್ಲೇ ಭಕ್ತಿ ಮಾಡಿ ಅವರೆಲ್ಲರೂ ಭಗವಂತನ ಒಂದು ಪರಿವಾರ. ಭಗವಂತ ಸುಪ್ರೀಂ, ಅವನ ವರ್ಗ, ಅವನ ಭಕ್ತರು ಉಳಿದ ಎಲ್ಲ ದೇವತೆಗಳು ಋಷಿಗಳು ಎಂಬ ಭಾವನೆಯಿಂದ ಭಕ್ತಿ ಮಾಡಬೇಕು ಹೊರತು ಉಳಿದವರನ್ನ ಸುಪ್ರೀಮು, ಭಗವಂತನು ಸುಪ್ರೀಮು, ಭಗವಂತನ ಬಿಟ್ಟು ಮತ್ತೊಬ್ಬರು ಯಾರೋ ಇನ್ನೂ ಸರ್ವೋತ್ತಮರಿದ್ದಾರೆ
ಈ ಭಾವನೆ ಇರಬಾರದು. ಮೈ ನನ್ನಲ್ಲಿ ಅನನ್ಯ ಭಾವೇನ ಭಗವಂತನಿಗಿಂತಲೂ ಕೂಡ ಮಿಗಿಲಾದವನು ಮತ್ತೊಬ್ಬ ಇಲ್ಲ ಎಂಬ ಭಾವನೆಯನ್ನು ಇಟ್ಟುಕೊಂಡು ಹರಿಯೇ ಸರ್ವೋತ್ತಮ ಎಂಬ ಭಾವನೆಯನ್ನು ಹೊತ್ತು ಏ ದೃಢಾಂ ಭಕ್ತಿಂ ಕುರುವಂತಿ, ಯಾರು ದೃಢವಾದ ಗಟ್ಟಿಯಾದ ಭಕ್ತಿಯನ್ನ ಮಾಡ್ತಾರೋ ಅವರು ಸಾಧವ. ಇಂದಕ್ಕೆ ಅನ್ವಯ. ಇನ್ನು ಮತ್ಕೃತೆ ತ್ಯಕ್ತ ಕರ್ಮಾಣ, ನನಗೋಸ್ಕರವಾಗಿ ತಮ್ಮ ಕರ್ಮಗಳನ್ನ ಬಿಟ್ಟವರು. ನನಗೋಸ್ಕರವಾಗಿ ಕರ್ಮಗಳನ್ನ ಬಿಡೋದು ಅಂತ ಹೇಳಿದ್ರೆ ಅದರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ನಾವೇನೇ ಕರ್ಮಗಳನ್ನ ಮಾಡಿದ್ರು ಕೂಡ ಶ್ರೀಕೃಷ್ಣಾರ್ಪಿತ ಮಸ್ತು, ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಭಗವಂತನಿಗೆ ಅರ್ಪಣವನ್ನ ಮಾಡಬೇಕು. ಮತ್ತು ವಿಷಯ ಪದಾರ್ಥಗಳ ಸೇವನೆ ಎಂತಕ್ಕಂಥ ಕರ್ಮ ಅದನ್ನ ನಾವು ಬಿಡಬೇಕು. ಯಾಕಂದ್ರೆ ವಿಷಯ ಪದಾರ್ಥಗಳ ಸೇವನೆ ಎಂಬುದು ಅದು ಭಗವಂತನಿಗೆ ಇಷ್ಟವಾಗುವಂಥದ್ದಲ್ಲ. ಹಾಗಾಗಿ ಅದನ್ನು ಬಿಡಬೇಕು. ತ್ಯಕ್ತ ಸ್ವಜನ ಬಾಂಧವಾಹ, ಇನ್ನು ನಮ್ಮ ಬಂಧು ಬಾಂಧವರು ಅವರೆಲ್ಲರ ಬಗ್ಗೆ ವಿಪರೀತವಾದ ವ್ಯಾಮೋಹವನ್ನು ಇಟ್ಕೊಳ್ಬಾರದು. ಅಂದ್ರೆ ಬಂಧು ಬಾಂಧವರಿಗೆ ಮನೆಗೆ ಬಂದ್ರೆ ಆತಿಥ್ಯ ಮಾಡಬಾರದು ಅಂತ ಅರ್ಥ ಅಲ್ಲ. ಮತ್ತೇನು ಅವರ ಬಗ್ಗೆ ವಿಪರೀತವಾದ ಓವರ್ ಅಟ್ಯಾಚ್ಮೆಂಟ್ ಇರಬಾರದು ಅನ್ನೋದು ಅಭಿಪ್ರಾಯ. ಹೀಗೆ ಯಾರು ಇರ್ತಾರೋ ಭಗವಂತನ ಬಗ್ಗೆ ಅನನ್ಯವಾದ ಭಕ್ತಿ, ಅನನ್ಯವಾದ ಪ್ರೀತಿ, ವಿಪರೀತವಾದ ಅಟ್ಯಾಚ್ಮೆಂಟ್ ದೇವರ ಬಗ್ಗೆ ಮಾತ್ರ. ದೇವರನ್ನ ಬಿಟ್ಟು ಮತ್ತೆ ಯಾರ ಬಗ್ಗೆಯೂ ಕೂಡ ವಿಪರೀತವಾಗಿರತಕ್ಕಂತಹ ಅಟ್ಯಾಚ್ಮೆಂಟ್ ಇರಬಾರದು. ಮೈ ಅನನ್ಯ ಭಾವೇನ ತ್ಯಕ್ತ ಸ್ವಜನ ಬಾಂಧವಾಹ ಮೈ ಅನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾಂ ಮತ್ಕೃತೆ ತ್ಯಕ್ತ ಕರ್ಮಾಣ ತ್ಯಕ್ತ ಸ್ವಜನ ಬಾಂಧವಾಹ ಮದಾಶ್ರಯಾಹ ಕಥಾಮೃಷ್ಟಾಹ. ಅದಿಲ್ಲ ಅನ್ಸದಲ್ಲ ಇದರಲ್ಲಿ. ಮುಂದೆ ಇದು 23-24 ಶ್ಲೋಕದಲ್ಲಿ ದೇವ ಮದಾಶ್ರಯ ಮದಾಶ್ರಯ ಕಥಾಹ ಮೃಷ್ಟಾಹ ಶೃಣ್ವಂತಿ ಕಥಯಂತಿ ಚ ತಪಂತಿ ವಿವಿಧಾನ್ ತಾಪಾನ್ ಐಕ್ಯಾತ್ಮ್ಯಗತಚೇತಸಃ ಐಕ್ಯಾತ್ಮಗತಚೇತಸಃ ಮದಾಶ್ರಯಾಹ ಕಥಾಹ ಅಂದ್ರೆ ಭಗವಂತನಿಗೆ ಸಂಬಂಧಪಟ್ಟಂತ ಕಥೆಗಳು, ಭಗವದ್ಭಿಷೇಕವಾದ ಕಥೆಗಳು. ಅಂತ ಕಥೆಗಳನ್ನ ಹೇಳುವ ಮೂಲಕವಾಗಿ ಮೃಷ್ಟಾಹ ಆನಂದದಿಂದ ಹೇಳುವುದು, ಅನ್ನು ಸಂತೋಷವನ್ನ ಪಡಿತಕ್ಕಂಥದ್ದು ಅಂತ ಅರ್ಥ. ನನ್ನ ಕಥೆಗಳನ್ನು ಹೇಳುವ ಮೂಲಕವಾಗಿ ಸಂತೋಷವನ್ನ ಪಡೆಯುವಂಥದ್ದು. ಮದಾಶ್ರಯ ಕಥಾಹ ಮೃಷ್ಟಾಹ, ಕಥೆಯನ್ನ ಮೃಷ್ಟಾಹ ಶೃಣ್ವಂತಿ ಕಥೆಯಂತಿಕ, ಮೃಷ್ಟರಾಗಿ ಸಂತೋಷಯುಕ್ತರಾಗಿ ಏನ್ ಮಾಡ್ತಾರೆ, ಆ ಕಥೆಗಳನ್ನೇನ್ ಮಾಡ್ತಾರೆ, ಶೃಣ್ವಂತಿ ಕೇಳಿಸ್ಕೊಳ್ತಾರೆ. ಬರೀ ಕೇಳಿಸ್ಕೊಳ್ಳೋದಲ್ಲ, ಮತ್ತೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ಕಥೆಯಂತಿ ಮತ್ತೊಬ್ಬರಿಗೆ ಹೇಳ್ತಾರೆ. ಈಗ ಭಗವಂತನಿಗೆ ಸಂಬಂಧಪಟ್ಟಂತ ಕಥಾದಿಗಳನ್ನ ಹೇಳೋದು ಈ ರೀತಿಯಾಗಿ ಯಾರು ಭಾವನೆಯನ್ನ ಹೊಂದಿರ್ತಾರೋ ಅವರು ಅಂತ ಅರ್ಥ. ಅವರು ಸಜ್ಜನರು. ಮದಾಶ್ರಯಾ ಕಥಾಹ ಮೃಷ್ಟ ಶೃಣ್ವಂತಿ ಕಥೆ ಮೃಷ್ಟಾಹ ಕಥೆಯಂತಿ, ಮೃಷಯುಕ್ತರಾಗಿ ಅಂದ್ರೆ ಸಂತೋಷಗೊಂಡವರಾಗಿ ಅಂತ ಅರ್ಥ. ವೃಷಸೇಚನೆ ಅದು ಧಾತು, ವೃಷಸೇಚನೆ ಧಾತುವಿನ ಪ್ರತ್ಯಯ ಅಂತವಾದ ಶಬ್ದ. ಸಂತೋಷಗೊಂಡವರಾಗಿ ನನ್ನ ಕಥೆಯನ್ನ ಹೇಳಬೇಕು, ಕೇಳಬೇಕು. ತಪಂತಿ ವಿವಿಧಾನ ತಾಪಾನ್ ಐಕ್ಯಾತ್ಮಗತ ಚೇತಸಃ, ವಿವಿಧಾನು ತಾಪಾನ್ ಅನೇಕ ತಾಪಗಳನ್ನು, ತಾಪ ತಪಸ್ಸು ಅಂತ ಅರ್ಥ. ದೇಹಕ್ಕೆ ತೊಂದರೆ ಆಗತ್ತೆ ಅಂತ ಏಕಾದಶಿ ಉಪವಾಸ ಮಾಡದೇ ಇರೋದು ಇತ್ಯಾದಿಗಳೆಲ್ಲ ಮಾಡಬಾರದು. ಕೆಲವು ದೇಹಕ್ಕೆ ತೊಂದರೆ ಆದರೂ ಕೂಡ ಅದು ಭಗವತ್ ಪ್ರೀತಿಗೆ ಕಾರಣ, ಭಗವಂತನ ಪ್ರೀತಿಗೆ ಕಾರಣ ಅನ್ನೋ ಉದ್ದೇಶದಿಂದಾಗಿ ವಿವಿಧಾನು ತಾಪಾನ್, ತಾಪಾನ್ ತಪಸ್ಸುಗಳನ್ನು ಅಂತ ಅರ್ಥ. ವಿವಿಧ ತಪಸ್ಸುಗಳನ್ನು ಏನ್ ಮಾಡ್ತಾರೆ. ಹೇಗೆ? ಐಕ್ಯಾತ್ಮಗತ ಚೇತಸಃ, ಏಕಶಬ್ದಕ್ಕೆ ಆತ್ಮ ಅಂತ ಭಗವಂತ ಅಂತ ಅರ್ಥ. ಅವನಲ್ಲಿ ಮನಸ್ಸನ್ನ ಇಟ್ಟು ಮಾಡುವಂತ ತಪಸ್ಸು, ವ್ರತಾನುಷ್ಠಾನ, ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ದೇವರು ಪ್ರೀತನಾಗಲಿ ಎಂಬ ಭಾವನೆಯಿಂದ ದೇವರಲ್ಲೇ ಮನಸ್ಸನ್ನ ಇಟ್ಟು ಈಗ ಭಕ್ತಿಯನ್ನು ಮಾಡ್ತಾರೆ. ತಪಂತಿ ವಿವಿಧಾನ್ ತಾಪ ಐಕ್ಯಾತ್ಮಗತ ಚೇತಸಃ ಮದಾಶ್ರಯಾ ಕಥಾಮೃಷ್ಟ ಶೃಣ್ವಂತಿ ಕಥಯಂತಿ ಚ ತಪಂತಿ ವಿವಿಧಾನ್ ತಾಪಾನ್ ಐಕ್ಯಾತ್ಮಗತ ಚೇತಸಃ ತಯೇವ ಸಾಧವ ಸಾಧ್ವಿ ಸರ್ವಸಂಗ ವಿವರ್ಜಿತಾ ಸಂಗಸ್ತೆ ಸ್ವತತೆ ಪ್ರಾರ್ಥ್ಯ ಸಂಗದೋಷಹರಾಹಿತೆ. ತೇವ ಸಾಧವ, ಸಾಧ್ವಿ ಅಂತ ಉಪಯೋಗರೂಪಿಯಾಗಿರ್ತಕ್ಕಂಥ ಪರಮಾತ್ಮ ತನ್ನ ತಾಯಿಗೆ ಮಾಡತಕ್ಕಂಥ ಸಂಬೋಧನೆ. ಸಾಧ್ವಿ, ಎಲೆ ಸಾಧ್ವಿಯೇ, ಸಾಧ್ವಿ ಶಿರೋಮಣಿಯೇ, ತೇಯೇವ ಸಾಧವ, ಈ ಎಲ್ಲ ಗುಣಗಳು ಯಾರಲ್ಲಿ ಇದೆಯೋ ಅವರೇ ಸಾಧುಗಳು. ಸರ್ವಸಂಗ ವಿವರ್ಜಿತಾ, ಎಲ್ಲಾ ಕೆಟ್ಟ ಸಂಘಗಳನ್ನ ಬಿಟ್ಟವರು. ಸಂಘಸ್ತೇಷು ಅತತೆ ಪ್ರಾರ್ಥ್ಯ, ಅಥ ಅಂದ್ರೆ ಆದ್ದರಿಂದ ಅಂತ ಅರ್ಥ. ಆದ್ದರಿಂದ ತೇಷು ಸಂಘ ಪ್ರಾರ್ಥ್ಯ, ನಾವು ಸಂಘ ಬೇಡ. ಯಾರ ಜೊತೆ ಸಂಘ ಬೇಡ? ದುರ್ಜನರ ಸಂಘ ಬೇಡ. ಸಂಘ ಬೇಕು. ಯಾರ ಜೊತೆ ಸಂಘ ಬೇಕು? ಯಾರು ಈ ಎಲ್ಲಾ ಗುಣಗಳನ್ನ ಇಟ್ಟುಕೊಂಡ ಸಾಧುಗಳು ಅಂತಿದ್ದಾರೋ ಅವರ ಜೊತೆಗೆ ಸಂಘವನ್ನ ಮಾಡಬೇಕು. ಅವರ ಭೇಟಿ ನಮಗಾಗಬೇಕು.
ಅವರಿಂದ ಉಪದೇಶವನ್ನ ಪಡಿಬೇಕು, ಅವರಿಂದ ತತ್ವಜ್ಞಾನ ಪಡಿಬೇಕು ಎಂಬತಕ್ಕಂಥ ಬಯಕೆ ನಮಗಿರಬೇಕು. ಏಕೆಂದರೆ ಸಂಘದೋಷ ಹರಹ, ಈ ಎಲ್ಲಾ ಗುಣಗಳನ್ನ ಕೂಡಿಕೊಂಡಂತಹ ಸಾಧುಗಳೇನಿದ್ದಾರೆ ಅವರು ಸಂಘದೋಷ ಹರರು. ಅಂದ್ರೆ ಸಂಘದಿಂದ ಏನು ದೋಷ ಉಂಟಾಗತ್ತೆ ಅದನ್ನ ಅಪಹಾರ ಮಾಡತಕ್ಕಂಥವ್ರು. ತಯೇವ ಸಾಧವ ಸಾಧ್ವಿ ಸರ್ವಸಂಗ ವಿವರ್ಜಿತಾ ಸಂಘಸ್ಥೆ ಶ್ವತತೆ ಪ್ರಾರ್ಥ್ಯ ಸಂಘದೋಷ ಹರಾಹಿತೆ. ಶ್ರೀಕೃಷ್ಣಾರ್ಪಣ.